ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಜಯಂತ್ ಪ್ಲಾನ್ ಫ್ಲಾಪ್ ಆಗ್ತದ. ಬಿಕಾಸ್ ಇಲ್ಲಿ ಜಾನು ಜಯಂತ್ ವಿರುದ್ಧ ಮಹಾ ಸಂಚಲನೆ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಯಂತ್ ಎಂಥ ಕುತಂತ್ರಿ ಅನ್ನೋದು ಜಾನುಗೆ ಮೊದಲೇ ಗೊತ್ತಿತ್ತು. ಆದರೆ ಇಷ್ಟರ ಮಟ್ಟಿಗಿನ ಒಂದು ಕುತಂತ್ರಿ ರಾಕ್ಷಸ ಅನ್ನೋದನ್ನು ನಿಜಕ್ಕೂ ಜಾನುಗೆ ಅರ್ಗಿಸ್ಕೊಳ್ಳೋದು ಕಷ್ಟ ಆಗ್ತದೆ. ಯಾಕಂದರೆ ಇವತ್ತಿಗೂ ಕೂಡ ಬದಲಾಗದೇ ಇರುವಂತಹ ಜಾಯಮಾನ ಇರ್ತಕ್ಕಂಥ ಜಯಂತ ಇವತ್ತು ಮತ್ತೆ ವೆಂಕಿ ಅಮ್ಮನ ಬದುಕಲ್ಲಿ ಆಟ ಆಡ್ತಿದ್ದಾರೆ. ಅದು ಇವತ್ತಿನ ಆಟ ಅಲ್ಲ, ಈ ಆಟವನ್ನು ಶುರು ಮಾಡಿದ್ದು ಜಯಂತ್ ಪುಟ್ಟ ಬಾಲಕನಿದ್ದಾಗಲೇ. ನಿಜಕ್ಕೂ ಇವತ್ತಲ್ಲ, ಈ ವ್ಯಕ್ತಿ ಬಾಲಕನಿದ್ದಾಗಲೂ ಕೂಡ ಇಂಥ ಕುತಂತ್ರ ಬುದ್ಧಿಯನ್ನು ಹೊಂದಿದವನು ಅನ್ನೋ ಸತ್ಯ ಜಾನುಗೆ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗ್ತಿದ್ದಾಗೆ ಚಿಕ್ಕದ್ರಿಂದ ಬೆಳೆದು ಬಂದ ಈ ವ್ಯಕ್ತಿ ಖಂಡಿತ ಈ ಮಟ್ಟಕ್ಕೆ ಮಧ್ಯದಲ್ಲಿ ಬದಲಾಗೋಕೆ ಸಾಧ್ಯನಾ ಅಂತ ಹೇಳಿ ಜಾನುಗೆ ಅನ್ಸೋಕೆ ಶುರುವಾಗಿದೆ. ಅದಕ್ಕಿಂತ ಮುಖ್ಯವಾಗಿ ವೆಂಕಿ ಅಣ್ಣನ ಅಮ್ಮನನ್ನ ಕೂಡ ಹಾಕಿರ್ತಕ್ಕಂಥ ಜಯಂತನನ್ನ ಸರಿಯಾಗಿ ಲಾಕ್ ಮಾಡಿ ವೆಂಕಿ ಮತ್ತೆ ಅವರ ಅಮ್ಮನನ್ನ ಒಂದು ಮಾಡಬೇಕು ಅನ್ನೋದೇ ಜಾನು ಮುಂದೆ ಈಗಿರೋ ಟಾಸ್ಕ್. ಅದಕ್ಕೋಸ್ಕರನೇ ಜಾನು ತನ್ನ ಸರ್ವ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾಳೆ. ಇತ್ತ ಕಡೆ ವೆಂಕಿ ಅಮ್ಮನಿಗೋಸ್ಕರ ಪರದಾಡ್ತಿದ್ದಾರೆ, ಸ್ನೇಹಿತನಿಗೋಸ್ಕರ ಪರದಾಡ್ತಿದ್ದಾರೆ. ಅಮ್ಮ ಮತ್ತೆ ಸ್ನೇಹಿತ ಇಬ್ಬರನ್ನ ಕೂಡ ಹುಡುಕ್ತಾ ಇರ್ತಕ್ಕಂಥ ವೆಂಕಿ ಇವತ್ತು ಕಂಡಿದ್ರೆ ಇರ್ತಕ್ಕಂಥ ಸ್ನೇಹಿತನನ್ನ ಕಂಡು ಹಿಡಿಯೋದ್ರಲ್ಲಿ ಸೋತು ಹೋಗಿದ್ರು. ಆದರೆ ಜಾನು ಈ ಒಂದು ವಿಷಯವನ್ನ ವೆಂಕಿ ಮುಂದೆ ಬಟಾಬೈಲ್ ಮಾಡ್ತಾಳೆ. ಇಷ್ಟು ದಿನ ನೀನು ಹುಡುಕ್ತದಂತ ನಿನ್ನ ಸ್ನೇಹಿತ ಅದು ಬೇರೆ ಯಾರು ಅಲ್ಲ, ಅದು ನನ್ನ ಗಂಡ ಜಯಂತ್ ಅಂತ ಹೇಳಿದಾಗ ನಿಜಕ್ಕೂ ವೆಂಕಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಜೊತೆಗೆ ತನ್ನ ಗೆಳೆಯ ಜಯಂತ್ ಅನ್ನೋದು ಗೊತ್ತಾಗ್ತಿದ್ದಾಗೆ ಅವನ ಜೊತೆ ಮಾತಾಡಬೇಕು ಅಂತ ಖುಷಿಯಿಂದ ಓಡಿ ಹೋಗೋದಕ್ಕೆ ಮುಂದಾಗ್ತಾರೆ. ಆದರೆ ಜಾನು ತಡಿತಾಳೆ. ಯಾಕಂದ್ರೆ ನೀನು ಜಯಂತ್ ಅವರಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀನು ಯಾವುದೇ ಸತ್ಯವನ್ನು ಕೂಡ ನೀನು ಅವ್ರ ಹತ್ರ ಹೇಳಬಾರ್ದು. ನಿನಗೆ ಅವರು ನಿನ್ನ ಬಾಲ್ಯ ಸ್ನೇಹಿತ ಅಂತ ಗೊತ್ತಿದ್ದಾರೆ ಅಂತ ಕೂಡ ಹೇಳಬಾರ್ದು. ಯಾಕೆ ಗೊತ್ತಾ, ಅವ್ರಿಗೆ ಈ ವಿಷಯ ನನಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾದರೆ ಎಲ್ಲ ಕೂಡ ಉಲ್ಟಾ ಹೊಡೆಯುತ್ತಾ. ಈಗ ನೀನು ನಿನ್ನ ಅಮ್ಮನನ್ನು ಕೂಡ ಹೊಡುತ್ತಿದ್ಯಾ ಅಲ್ವಾ? ಆದರೆ ನಾನು ಇವತ್ತು ನಿನ್ನ ಅಮ್ಮನ ಫೋಟೋಸ್ ಇಟ್ಟು ಹಾಕಿದ್ದೀನಿ ಅನ್ನೋ ಕೋಪ ನಿನಗಿದೆ ತಾನೆ. ಆದರೆ ದಯವಿಟ್ಟು ನನ್ನ ಮಾತನ್ನು ಕೇಳು. ಫೋಟೋಸ್ ಇಟ್ಟು ಹಾಕಿದ್ದೀನಿ ಅಂದರೆ ಖಂಡಿತವಾಗ್ಲೂ ನಿನ್ನ ಅಮ್ಮನ ಹುಡ್ಕೋಕ್ಕಾಗೋದಿಲ್ಲ ಅಂತಲ್ಲ. ನಿನ್ನಮ್ಮ ಎಲ್ಲಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಿದೆ. ಆದರೆ ಈ ವಿಷಯ ಜಯಂತ್ ಅವ್ರಿಗೆ ಗೊತ್ತಾಗಬಾರ್ದು ಅಂತಕ ನಿಜಕ್ಕೂ ವೆಂಕಿಗೆ ಅಚ್ಚರಿ ಆಗುತ್ತೆ. ಯಾಕಂದ್ರೆ ವೆಂಕಿ ಜಯಂತ್ಗೆ ಫೋಟೋವನ್ನ ತೋರಿಸಿ ತನ್ನ ಅಮ್ಮನನ್ನ ಹುಡುಕಿಸ್ಬೇಕು ಅಂತ ಅನ್ಕೊಂಡಿದ್ರು. ಅದೇ ಕಾರಣಕ್ಕೆ ಫೋಟೋವನ್ನ ಕೊಡ್ಲಿಕ್ಕೆ ಕೂಡ ಹೋಗಿದ್ರು. ಆದ್ರೆ ಜಾನು ಆ ಫೋಟೋವನ್ನ ಅರ್ಧ ಪೀಸ್ ಮಾಡಿದ್ಲು. ಇದರಿಂದಾಗಿ ವೆಂಕಿಗೆ ಬೇಜಾರಾಗಿತ್ತು. ಅದೇ ಕಾರಣಕ್ಕೆ ಹೆಂಡತಿ ಮಲ್ಲಿ ಮೇಲೂ ಕೂಡ ರೇಗ್ತಾ ಇದ್ರು. ಇದನ್ನ ಜಾನು ಹಿಂದೆ ಅರ್ಗಿಸ್ಕೊಳ್ಳೋಕ್ಕಾಗಿಲ್ಲ. ಅದೇ ಕಾರಣಕ್ಕೋಸ್ಕರನೇ ಸತ್ಯವನ್ನ ಹೇಳುವ ಸಮಯ ಬಂತು. ವೆಂಕಿ ಮುಂದೆ ಸತ್ಯವನ್ನ ಪ್ರಸ್ತುತಪಡಿಸುವುದಕ್ಕೆ, ಸ್ಫೋಟ ಮಾಡೋದಕ್ಕೆ ಜಾನು ಮುಂದಾಗ್ತಾಳೆ. ಇಲ್ಲಿ ವೆಂಕಿಯನ್ನ ಸಮಾಧಾನ ಮಾಡ್ತಾಳೆ. ನಿನ್ನಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತದ. ಅದೇ ಕಾರಣಕ್ಕೆ ನಿನ್ನಮ್ಮನ ವಿಷಯ ನೀನು ಜಯಂತ್ ಅವ್ರ ಮುಂದೆ ಹೇಳಬಾರ್ದು ಅಂತ ನೀ ಫೋಟೋವನ್ನ ಅರ್ಥ ಹಾಕಿದ್ದು. ನಿನ್ನಮ್ಮನ ಫೋಟೋವನ್ನ ಜಯಂತ್ ನೋಡಬಾರ್ದು. ಜಯಂತ್ ಅವರು ನೋಡಿದ್ರೆ ಖಂಡಿತ ನಿನ್ನಮ್ಮ ನಿನಗೆ ಸಿಗೋದಿಲ್ಲ. ಆ ವಿಷಯ ನನಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾದ್ರೆ ಖಂಡಿತ ಎಲ್ಲ ಪ್ಲಾನ್ ಕೂಡ ಉಲ್ಟಾ ಹೊಡೆಯುತ್ತಾ. ಅದಕ್ಕೋಸ್ಕರ ಹೇಳ್ತಿದ್ದೆ ನಾನು, ಈ ತಂಗಿ ಮೇಲೆ ನಂಬಿಕೆ ಇಡು ಅಂತ ಹೇಳ್ತಾರ. ಈ ಕಡೆ ವೆಂಕಿಗೆ ಅಚ್ಚರಿ ಆಗತ್ತೆ. ಜಾನುಗೆ ತನ್ನಮ್ಮನ ಬಗ್ಗೆ ವಿಷಯ ಗೊತ್ತಿದ್ಯಾ ಅಂತ ಹೇಳಿ, ಅಮ್ಮ ಎಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ಯಾ ಅಂತ ಹೇಳಿ. ಆಗ ಜಾನು, ಹೌದು ಅಣ್ಣ, ನಿನ್ನಮ್ಮ ಎಲ್ಲಿದ್ದಾರೆ ಅಂತ ನನಗೆ ಗೊತ್ತದ. ನಾನು ನಿನಗೆ ಮಾತು ಕೊಟ್ಟಿದ್ದಾನಲ್ವಾ, ಮತ್ತೆ ನಿನ್ನಮ್ಮನನ್ನು ಬಂದ್ ಮಾಡ್ತೀನಿ ಅಂತ. ಖಂಡಿತ ಮಗನನ್ನ ಅಮ್ಮನ ಮಡಿಲಿಗೆ ಸೇರಿಸೋದು ನನ್ನ ಕರ್ತವ್ಯ. ನಿನ್ನ ತಂಗಿ ಮಾತನ್ನ ನಂಬು, ಆದ್ರೆ ಯಾಕೆ ಎಂತು ಅಂತ ಕೇಳಬೇಡ. ಜಯಂತ್ ಅವರನ್ನ ನಂಬೋದಕ್ಕೆ ಹೋಗ್ಬೇಡ. ಜಯಂತ್ ಅವರು ಕಾಣಿಸೋ ರೀತಿ ಅಲ್ಲ. ಆದ್ರೆ ದಯವಿಟ್ಟು ಈ ವಿಷಯವನ್ನು ಯಾವುದೋ ಕೂಡ ಜಯಂತ್ ಹತ್ರ ಹೇಳೋಕೆ ಮುಂದಾಗಬೇಡ. ನೀನು ಅತ್ತಿಯನ್ನ ಕರ್ಕೊಂಡು ಬಂದಿದ್ಯಾ, ಮತ್ತೆ ಅವರನ್ನ ಕರ್ಕೊಂಡು ಹೋಗ್ಬಿಡು. ಯಾವಾಗ ಆಪರೇಷನ್ ಆಗಬೇಕೋ ಅವತ್ತು ನಾನು ನಿನ್ನ ಕರಿತೀನಿ. ಅಮ್ಮನ ಹುಡ್ಕೋದನ್ನ ಬಿಡು. ಅಮ್ಮನ ಬಗ್ಗೆ ಯಾರ ಹತ್ರ ಕೂಡ ಏನೂ ಹೇಳಬೇಡ. ಜಯಂತ್ ಅವ್ರ ಹತ್ರ ಅಂತೂ ಹೇಳೋದಕ್ಕೆ ಮುಂದಾಗಬೇಡ. ನಿನ್ನ ಅಮ್ಮನ ಬಗ್ಗೆ ಎಲ್ಲ ಮಾಹಿತಿ ನನಗಿದೆ. ನಿಮ್ಮ ಅಮ್ಮನನ್ನು ಹುಡುಕಿ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಜಾನು ಹೇಳಿಬಿಡ್ತಾಳೆ. ಇತ್ತ ಕಡೆ ಜಾನುಗೆ ಅನುಮಾನ ಬರುತ್ತೆ, ಅಣ್ಣ ಎಲ್ಲಿ ಸತ್ಯವನ್ನ ಬಾಯಿ ಬಿಟ್ಬಿಟ್ರೆ ಅಂತ. ಅದೇ ಕಾರಣಕ್ಕೆ ಅಣ್ಣನಿಂದ ಪ್ರಾಮಿಸನ್ನು ಕೂಡ ತಗೋತಾಳೆ. ಯಾರ ಹತ್ರ ಕೂಡ ಹೇಳೋದಿಲ್ಲ ಅಲ್ವಾ ನೀನು ಅಂತ ಹೇಳಿ. ಅಣ್ಣ ಅನಿವಾರ್ಯವಾಗಿ ಪ್ರಾಮಿಸ್ ಮಾಡಬೇಕಾಗತ್ತಾ. ಇತ್ತ ಕಡೆ ಜಯಂತ್ಗೆ ಅನುಮಾನ ಶುರುವಾಗಿದೆ. ಯಾಕಂದ್ರೆ ವೆಂಕಿ ಮತ್ತೆ ಮಲ್ಲಿ ಅವರ ಅಮ್ಮನ ಕರ್ಕೊಂಡು ಬಂದಿದ್ರು ಕಣ್ಣು ಆಪರೇಷನ್ಗೆ ಅಂತ ಹೇಳಿ. ಜೊತೆಗೆ ಅಮ್ಮನ ಫೋಟೋ ಕೂಡ ಇದೆ ಅಂತ ಹೇಳಿದ್ರು. ಬಟ್ ಅಕಸ್ಮಾತ್ ಫೋಟೋವನ್ನೇನೋ ನೋಡೋಕ್ಕಾಗಿಲ್ಲ. ಬಟ್ ಇದಕ್ಕಿದ್ದಾಗೆ ಹೊರಟು ನಿಂತಿದ್ದಾರೆ ಇಲ್ಲಿ ವೆಂಕಿ. ಅದನ್ನು ನೋಡಿದೆ ಜಯಂತ್ಗೆ ಅನುಮಾನ ಬರುತ್ತೆ. ಏನಿದು ಇದಕ್ಕಿದ್ದಾಗೆ ಹೊರಟು ನಿಂತಿದ್ರ, ಜೊತೆಗೆ ಫೋಟೋ ಎಲ್ಲಿ, ಅಮ್ಮನ ಹುಡುಕ್ಬೇಕಂದ್ರೆ ಫೋಟೋ ತೋರಿಸ್ಬೇಕಲ್ವಾ. ಫೋಟೋ ಇದೆ ಅಂದ್ರಲ್ಲ, ತೋರಿಸಿ ಅಂತ ಕೇಳ್ತಿದ್ದಾರೆ. ಬಟ್ ಇಲ್ಲಿ ಜಾನು ಫೋಟೋ ಕಳ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಫಾದರ್ ಹತ್ರ ಹೋಗಿ ಫೋಟೋ ತಗೋಬೇಕಾಗತ್ತೆ. ಜೊತೆಗೆ ಇವತ್ತು ಅವ್ರಿಗೆ ಕೆಲಸ ಇದೆ. ಕೆಲಸನ ಬಿಟ್ಟು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಿ ಹೊಸದಾಗಿ ಶುರು ಮಾಡ್ಕೊಂಡಿದ್ದಾರೆ. ಎಷ್ಟು ದಿನ ಅಂತ ಕ್ಲೋಸ್ ಮಾಡಿ ಇಡೋಕ್ಕಾಗತ್ತೆ, ಮುಂದೆ ಕಷ್ಟ ಆಗುತ್ತಲ್ವ.
ಅಲ್ವಾ. ಹಾಗಾಗಿ ಆಪ್ರೇಷನ್ ಆಗಬೇಕಾದ್ರೆ ಅವರು ಬರ್ತಾರೆ, ಈಗ ಹೋಗಿ ಅಂತ ನಾನು ಹೇಳಿದೆ ಅಂತ ಹೇಳಿ ಜಾನು ಅವರನ್ನ ಕಳಿಸ್ಕೊಟ್ಬಿಡ್ತಾರೆ. ಜಯಂತ್ಗೆ ಮೊದಲೇ ಅನುಮಾನ ಆಯಿತು, ಯಾಕಂದರೆ ಅವತ್ತು ಕೆಫೆಗೆ ಹೋಗ್ದಾಗಿಂದ ಕೂಡ ಜಯಂತ್ಗೆ ಪ್ರಜ್ಞೆ ತಪ್ಪಿತ್ತು ಅನ್ನೋದನ್ನು ನಂಬೋಕ್ಕಾಗ್ತಿಲ್ಲ. ಜಯಂತ್ಗೆ ಅವತ್ತೇನೋ ನಡೆದಿರ್ಬೋದು ಅನ್ನೋ ಅನುಮಾನ. ಇತ್ತ ಕಡೆ ಅವತ್ತಿಂದ ಜಾನು ಸರಿಯಾಗಿ ಮನೇಲಿ ಕೂಡ ಇಲ್ಲ. ಪದೇ 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 ಆಕೆ ಜಯಂತ್ ಹೊರಗಡೆ ಹೋಗ್ತಿದ್ದಾಗೆ ಮನೆಯಿಂದ ಆಚೆ ಹೋಗ್ತಿದ್ದಾಳೆ. ಜೊತೆಗೆ ತನಗೆ ಏನೂ ಚುಚ್ಚಿದಾಗ ಅನ್ನಿಸ್ತು ಅವತ್ತು, ಬಟ್ ಅದೇನು ಅಂತ ಗೊತ್ತಾಗ್ತಿಲ್ಲ. ಎಲ್ಲವೂ ಕೂಡ ಕನ್ಫ್ಯೂಷನ್ ಆಗಿದೆ. ಈ ಕಡೆ ವೆಂಕಿ ಅಮ್ಮನನ್ನು ಹುಡ್ಕೊಳ್ಬೇಕು ಅಂದರು, ಈಗ ಅಮ್ಮನ ಬಗ್ಗೆ ಹೆಸರು ಎತ್ತುತ್ತಿಲ್ಲ, ಫೋಟೋನೂ ತೋರಿಸ್ತಿಲ್ಲ. ಈಗ ಜಾನು ಅವನನ್ನು ಯಾವತ್ತೂ ಕೂಡ ಅಷ್ಟು ಹಚ್ಕೋತಾರೆ, ಅಣ್ಣ ಮನೇಲಿದ್ದಷ್ಟು ಅವ್ರಿಗೆ ಖುಷಿ ಆಗುತ್ತೆ. ಆದರೆ ಇವತ್ತು ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ನೋಡಿಬಿಟ್ರು. ಇದೆಲ್ಲವೂ ಕೂಡ ಜಯಂತ್ ಮನದಲ್ಲಿ ಅನುಮಾನವನ್ನು ಉಂಟು ಮಾಡ್ತದೆ. ಆ ಅನುಮಾನಕ್ಕೆ ಅವಕಾಶ ಮಾಡಿಕೊಡ್ದಾಗೆ ಇವತ್ತು ಜಾನು ಕೆಲಸ ಮಾಡಬೇಕಾಗಿದೆ. ಯಾಕಂದರೆ ಈ ಜಯಂತ್ಗೆ ಗೊತ್ತಾದರೆ ಖಂಡಿತ ಎಲ್ಲ ಪ್ಲಾನ್ ಉಲ್ಟಾ ಹೊಡೆಯುತ್ತೆ ಅಂತ ಜಾನುಗೆ ತುಂಬ ಚೆನ್ನಾಗಿ ಗೊತ್ತದೆ. ಅದೇ ಕಾರಣಕ್ಕೆ ಮತ್ತೆ ವಿಶ್ವನನ್ನು ಕರೆದು ಮೊದಲು ಅಮ್ಮನನ್ನು ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಮಾತನಾಡ್ಕೋತಾಳೆ. ಯಾಕಂದರೆ ಆಲ್ರೆಡಿ ಜಾನುಗೆ ಗೊತ್ತದೆ ಇಲ್ಲಿ ಜಯಂತ್ ಅಮ್ಮನನ್ನು ಎಲ್ಲಿ ಕೂಡ ಹಾಕಿದ್ದಾರೆ ಅಂತ. ಯಾಕಂದರೆ ಅವತ್ತು ಜಾನು ಜಯಂತ್ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿದ್ರು, ಅವತ್ತೇ ಆಕೆ ಅವರನ್ನು ಕರ್ಕೊಂಡು ಬರ್ಬೋದಿತ್ತು. ಬಟ್ ಅಲ್ಲಿ ತುಂಬ ಜನಗಳಿದ್ರು, ನೋಡ್ಕೊಳ್ಳೋದಕ್ಕೆ ಎಡವಟ್ಟಾಗಬಹುದೇನೋ ಅಂತ ಅನ್ಕೊಂಡಂತ ಆಕೆ ವಿಶ್ವನನ್ನು ಲೊಕೇಶನನ್ನು ಸೇವ್ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಕರ್ಕೊಂಡು ಬಂದಿದ್ರು. ಈಗ ವೆಂಕಿ ಅಮ್ಮನನ್ನು ಹುಡ್ಕೋ ಸಮಯ, ವೆಂಕಿ ಅಮ್ಮನನ್ನು ಕರ್ಕೊಂಡು ಬರೋ ಸಮಯ ಅಂತ ಹೇಳಿ ಜಾನು ಮತ್ತೆ ವಿಶ್ವನನ್ನು ಕರ್ಸ್ಕೊಂಡಿದ್ದಾರೆ. ಮಾತನಾಡ್ಕೋತಾರೆ ಇಬ್ಬರು ಕೂಡ. ಜಯಂತ್ ಮನೇಲಿ ಇಲ್ದಿರ್ಬೇಕಿದ್ರೆ ಮತ್ತೆ ಜಾನು ಮತ್ತು ವಿಶ್ವ ಮನೆಯಿಂದ ಹೊರಡ್ತಾರೆ. ಆತ ಕಡೆ ಜಯಂತ್ ಆಫೀಸಲ್ಲಿ ಇದ್ದಾರೆ ಅನ್ನೋದನ್ನು ಜಾನು ಕನ್ಫರ್ಮ್ ಮಾಡ್ಕೋತಾಳೆ. ಕನ್ಫರ್ಮ್ ಮಾಡ್ಕೊಂಡಿದ್ದೆ ಇಲ್ಲಿ ಜಾನು ಮತ್ತು ವಿಶ್ವ ಇಬ್ಬರು ಕೂಡ ಆ ಒಂದು ಗೋಡನ್ಗೆ ಹೋಗ್ತಿದ್ದಾರೆ, ಆ ಒಂದು ಪಾಳು ಬಂಗಲೆಯ ಕಡೆ ಹೋಗ್ತಿದ್ದಾರೆ. ಅಲ್ಲಿ ಜಯಂತ ಅಮ್ಮನನ್ನು ಕೂಡ ಹಾಕಿದ್ದಾರೆ. ಕೂಡ ಹಾಕಿರ್ತಕ್ಕಂಥ ತಾಯಿ ಮಗನ ಒಂದು ನೆನಪಲ್ಲೇ ಕಾಲ ಕಳೀತಿದ್ದಾರೆ. ಅಲ್ಲಿ ಹುಡುಗರು ಇರ್ತಾರೆ, ಹುಡುಗರು ಹೋಗೋದನ್ನ ವೇಟ್ ಮಾಡಿದಂಥ ಜಾನು ಮತ್ತು ವಿಶ್ವ ಇಬ್ಬರು ಕೂಡ ಹುಡುಗರು ಆ ಕಡೆ ಹೋಗ್ತಿದ್ದಾಗೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಜಾನುವನ್ನು ನೋಡಿದೆ ಅಮ್ಮ ತಬ್ಬಿಬ್ಬಾಗ್ತಾರೆ. ಬಿಕಾಸ್ ಅಂದು ಕೂಡ ಜಯಂತ್ ಮನೆಯಲ್ಲಿ ಜಾನು ಇದ್ಲು, ಇವತ್ತು ಕೂಡ ಆಕೆ ಇಲ್ಲಿದ್ದಾಳೆ. ಅವತ್ತು ಆಕೆ ನನ್ನನ್ನು ಬಿಡಿಸಿದ್ಲು, ಮತ್ತೆ ಈಕೆ ಇಲ್ಲಿಗೆ ಬಂದಿದ್ದಾಳೆ ಅಂದರೆ ಏನಿರ್ಬೋದು ಅಂತ ಹೇಳಿ ಒಂದು ಕ್ಷಣ ತಬ್ಬಿಬ್ಬಾಗ್ಬಿಡ್ತಾರೆ. ಈ ಕಡೆ ಜಾನು ಮತ್ತು ವಿಶ್ವ ಇಬ್ಬರು ಕೂಡ ಅಮ್ಮ ಧೈರ್ಯ ಗೆಡಬೇಡಿ, ಇವತ್ತು ನಾವು ನಿಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ನನಗೆ ಗೊತ್ತದೆ ಜಯಂತ್ ಅವರೇ ಇಷ್ಟೆಲ್ಲ ಮಾಡಿರೋದು ಅಂತ. ನಾನು ಜಯಂತ್ ಅವರ ಹೆಂಡತಿ ಆಗಂತ ಹೆದರ್ಕೋಬೇಡಿ, ನಾನು ನಿಮಗೆ ಸಹಾಯ ಮಾಡೋಕ್ಕೆ ಅಂತಲೇ ಬಂದಿರೋದು. ನಿಮ್ಮ ಮಗ ವೆಂಕಿ ಅಂದರೆ ಅರ್ಜುನ್, ನಿಮ್ಮ ಮಗ ಇದ್ದಾರಲ್ವ, ಅವರು ನನ್ನ ಅಣ್ಣ ಕೂಡ, ಅವರು ನಮ್ಮ ಮನೆಯಲ್ಲೇ ಇರುವುದು. ನಾನು ಬೇರೆ ಯಾರೂ ಅಲ್ಲ, ಶ್ರೀನಿವಾಸ್ ಮತ್ತು ಲಕ್ಷ್ಮಿ ಅವರ ಮಗಳು ಅಮ್ಮ. ಅಂತಿದ್ದಾಗೆ ನಿಜಕ್ಕೂ ನಂಬಿಕೆ ಬಂದ್ಬಿಡುತ್ತೆ ಅಮ್ಮಗೆ, ಜಾನು ನನ್ನ ಸ್ನೇಹಿತೆಯ ಮಗಳ ಅಂತ ಹೇಳಿ. ನನ್ನ ಮಗ ನಿಮ್ಮ ಮನೆಯಲ್ಲಿದ್ದಾರಾ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ಹೇಗಿದ್ದಾನೆ ನನ್ನ ಮಗ, ಚೆನ್ನಾಗಿದ್ದಾನೆ ಅಂತ. ಹೌದು, ನಿಮಗೋಸ್ಕರ ಹುಡುಕ್ತಿದ್ದಾರೆ, ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ, ಬನ್ನಿ ಅಮ್ಮ ಅಂತ ಹೇಳಿ ವಿಶ್ವ ಮತ್ತು ಜಾನು ಇಬ್ಬರು ಕೂಡ ಪ್ಲಾನ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗೋಕೆ ನೋಡ್ತಾರೆ. ಅಷ್ಟರಲ್ಲಿ ಜಯಂತ್ ಕಡೆ ವ್ಯಕ್ತಿಗಳು ಇಬ್ಬರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಅವರ ಕಣ್ಣ ತಪ್ಪಿಸಿ ಈಗ ಜಾನು ಮತ್ತು ವಿಶ್ವ ಅಮ್ಮನನ್ನು ಅಲ್ಲಿಂದ ಕರ್ಕೊಂಡು ಹೋಗಬೇಕಾಗಿದೆ. ಫೈನಲಿ ಇಲ್ಲಿ ವೆಂಕಿಯ ಹೆತ್ತಮ್ಮನನ್ನು ಕರ್ಕೊಂಡು ಹೋಗೋದ್ರಲ್ಲಿ ಜಾನು ಯಶಸ್ವಿ ಆಗ್ತಾಳ ಅಥವಾ ಜಯಂತ್ ಅಲ್ಲಿಗೆ ಎಂಟ್ರಿ ಕೊಟ್ಟು ಜಾನುವನ್ನು ಕೂಡ ಲಾಕ್ ಮಾಡಿದ ವೆಂಕಿಯ ಅಮ್ಮನನ್ನು ಮಗದೊಮ್ಮೆ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೋತಾರೆ. ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.